ನೀವು ಕೇಳಿರುವ ತಮ್ಮ ಸಂಗಡ ತಂಗಿಯ ಗಂಡ ದೂರು ಹೇಳಿದರೆ ನಿನಗೆನಪ್ಪ ಎಂಬ ಕನ್ನಡ ಗಾದೆಯ ಸಂಪೂರ್ಣ ವಿಸ್ತರಣೆ ಮತ್ತು ಅರ್ಥ ಇಲ್ಲಿದೆ. ಗಾದೆಯ ಅರ್ಥ ಮತ್ತು ಸಂದರ್ಭ. ಈ ಗಾದೆಯು ಮಾನವ ಸಂಬಂಧಗಳ ಸೂಕ್ಷ್ಮತೆಯನ್ನು ಮತ್ತು ಕುಟುಂಬದ ಆಂತರಿಕ ವಿಷಯಗಳಲ್ಲಿ ಅನ್ಯರ ಹಸ್ತಕ್ಷೇಪದ ಮಿತಿಯನ್ನು ಎತ್ತಿ ತೋರಿಸುತ್ತದೆ. ಅಕ್ಷರಶಃ ಅರ್ಥ. ಗಾದೆಯನ್ನು ಬೀಡಿಸಿ ನೋಡಿದರೆ ಅದರ ಸರಳ ಅರ್ಥ ಹೀಗಿದೆ: ತಮ್ಮ ಸಂಗಡ ತನ್ನೊಂದಿಗೆ ತಮ್ಮಲ್ಲಿ ಅಣ್ಣ, ಅಕ್ಕ ಮತ್ತು ಅವರ ತಂಗಿ, ತಮ್ಮನ ನಡುವೆ, ತಂಗಿಯ ಗಂಡ, ಭಾವ, ಸಹೋದರಿಯ ಪತಿ. ದೂರು ಹೇಳಿದರೆ ಯಾವುದೋ ವಿಷಯದ ಬಗ್ಗೆ ಅಸಮಾಧಾನ ಅಥವಾ ದೂರು ಹೇಳಿದರೆ. ನಿನಗೆನಪ್ಪ, ನಿನಗೇನು ಸಂಬಂಧ, ನಿನಗೇನು ತೊಂದರೆ ಅಥವಾ ನಿನಗೇಕೆ ಚಿಂತೆ? ಸರಳವಾಗಿ ಹೇಳುವುದಾದರೆ ಅಣ್ಣ ಅಥವಾ ಅಕ್ಕನೊಂದಿಗೆ ಭಾವ ತಂಗಿಯ ಗಂಡ ದೂರು ಹೇಳಿದ ಮಾತ್ರಕ್ಕೆ ನಿನಗೇನು ತೊಂದರೆ ಅಥವಾ ಸಂಬಂಧ ಎಂದಾಗುತ್ತದೆ. ಗೂಢಾರ್ಥ ಮತ್ತು ವಿಸ್ತರಣೆ. ಈ ಗಾದೆಯ ಗೂಢಾರ್ಥವು ಹೆಚ್ಚು ಮಹತ್ವದ್ದಾಗಿದೆ. ಇದು ಒಬ್ಬ ವ್ಯಕ್ತಿಯು ಇನ್ನೊಬ್ಬರ ವೈಯಕ್ತಿಕ ಅಥವಾ ಕೌಟುಂಬಿಕ ವಿಷಯಗಳಲ್ಲಿ ಅತಿಯಾಗಿ ತಲೆ ಹಾಕಬಾರದು ಎಂಬ ನೀತಿಯನ್ನು ಬೋಧಿಸುತ್ತದೆ. 1. ವೈಯಕ್ತಿಕ ವಿಷಯಗಳಲ್ಲಿ ಮಧ್ಯಪ್ರವೇಶ ಬೇಡ. ಭಾವ ಅಥವಾ ಮೈದುನ ತನಗೆ ಸಂಬಂಧಿಸಿದ ವಿಷಯದ ಬಗ್ಗೆ ದೂರು ಹೇಳಿದರೂ ಅದು ನೇರವಾಗಿ ಕೇಳುಗನಿಗೆ ಸಂಬಂಧಿಸಿರುವುದಿಲ್ಲ. ಅಲ್ಲಿ ಮಧ್ಯಪ್ರವೇಶ ಮಾಡಿದರೆ ಅನಗತ್ಯ ಜಗಳಗಳು ಅಥವಾ ತಪ್ಪು ತಿಳುವಳಿಕೆಗಳು ಸೃಷ್ಟಿಯಾಗಬಹುದು. 2. ಕೌಟುಂಬಿಕ ವಿವಾದಗಳು ಅವರವೇ ಸಹೋದರಿ ಮತ್ತು ಆಕೆಯ ಪತಿಯ ನಡುವಿನ ಅಥವಾ ಎರಡು ಕುಟುಂಬಗಳ ನಡುವಿನ ಚಿಕ್ಕಪುಟ್ಟ ಭಿನ್ನಾಭಿಪ್ರಾಯಗಳು ಅವರ ಆಂತರಿಕ ವಿಷಯ. ಹೊರಗಿನವರು ಅದನ್ನು ದೊಡ್ಡದು ಮಾಡಬಾರದು. 3. ಅನಗತ್ಯ ಚಿಂತೆ ಬೇಡ. ನಿನಗೇನಪ್ಪ ಎಂಬ ಪದವು ನೀನು ಸುಮ್ಮನಿರು, ಅದು ನಿನಗೆ ಸಂಬಂಧಿಸಿದ ವಿಷಯವಲ್ಲ ಎಂಬ ಅರ್ಥವನ್ನು ಸೂಚಿಸುತ್ತದೆ. ಬೇರೆಯವರ ಸಮಸ್ಯೆಗೆ ಅನಗತ್ಯವಾಗಿ ತಲೆ ಕೆಡಿಸಿಕೊಳ್ಳುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಎಂಬ ಭಾವವಿದೆ. 4. ಸಮಸ್ಯೆ ಪರಿಹಾರ ಅವರದ್ದೇ. ಅಂತಿಮವಾಗಿ ಸಮಸ್ಯೆಯನ್ನು ಎದುರಿಸುತ್ತಿರುವವರು ಅಥವಾ ದೂರು ಹೇಳುತ್ತಿರುವವರು ಮತ್ತು ಯಾರಿಗೆ ದೂರು ನೀಡಲಾಗಿದೆಯೋ ಅವರು ಮಾತ್ರ ಅದನ್ನು ಬಗೆಹರಿಸಲು ಸಾಧ್ಯ. ದೂರದಲ್ಲಿರುವ ಮೂರನೆಯ ವ್ಯಕ್ತಿ ಅದರ ಬಗ್ಗೆ ಹೆಚ್ಚು ಯೋಚಿಸಿ ತಲೆಬಿಸಿ ಮಾಡಿಕೊಳ್ಳುವುದು ವ್ಯರ್ಥ. ಸಾರಾಂಶ: ಈ ಗಾದೆಯು ಮನುಷ್ಯನಿಗೆ ಸ್ವಯಂ ನಿಯಂತ್ರಣ ಮತ್ತು ಮಿತಿಮೀರಿದ ಕುತೂಹಲವನ್ನು ತ್ಯಜಿಸಲು ಸಲಹೆ ನೀಡುತ್ತದೆ. ಬೇರೆಯವರ ಆಂತರಿಕ ವ್ಯವಹಾರಗಳಲ್ಲಿ ಅನಗತ್ಯವಾಗಿ ಮೂಗು ತೂರಿಸುವುದರಿಂದ ಆಗುವ ನಷ್ಟವನ್ನು ಇದು ಸೂಚಿಸುತ್ತದೆ.